ಮೇಡಮ್ರೇ ನಾವೇನ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಹಿಂಗೆ ನಮ್ಮನ್ನ ಸ್ಟೇಷನ್ಗೆ ಹಾಕ್ಬಿಟ್ಟಿದ್ರ ನಾವೇನಂತ ತೆಪ್ಪ ಕೆಲಸ ಮಾಡಿದ್ವಿ ಹೇಳಿ. ಏನೋ ಸೀರೆ ಬೋಲ್ ಇಷ್ಟ ಅದು 4 ಸೀರೆ ಉಟ್ಕೊಳ್ಳಿ ಅಂತ ಹೇಳ್ಬಿಟ್ಟು 4 ಸೀರೆಯ ಕಳ್ತನ ಮಾಡಿ ತೆಪ್ಪಾಯ್ತು ನಿಮ್ಗೆ. 4 ಸೀರೆ ಕಳ್ತನ ಮಾಡಿ ತಕ್ಷಣ ನೀವು ನಮ್ಮನ್ನ ಎಳ್ಕೊಬಿಟ್ಟು ಬಂದು ಜೈಲ್ಗೆ ಹಾಕ್ಬಿಟ್ಟು ಹಿಂಗೆ ರೂಪ್ತಿದ್ರಲ್ಲ ನೀವು ಹೇಳಿ. ಮೊದ್ಲು ಅದನ್ನ ಬುಟ್ ಕಳ್ಸಿ ಏನಾಗಿಲ್ಲ ಎಂತೆಂತ ಈಚೆ ಕಡೆ ಇಕ್ಕಿದ್ರ. ಎಂತೆಂತ ಪೋರ್ಟ್ಮೆಂಟ್ ಕೆಲಸ ಮಾಡಿರೋನೆಲ್ಲ ಈಚೆ ಕಡೆ ರಾಜರೋತ್ಸವ ಓಡಾಡಕ್ ಬಿಟ್ಟಿದ್ದೀರ. ನಮ್ಮಮ್ಮ ಏನೋ ಕಷ್ಟ ಅಂತ ಹೇಳ್ಬಿಟ್ಟು 4 ಸೀರೆ ತಗೊಂಡಿದ ತಕ್ಷಣ ಯಾಕ ಮುಂಜೆ ಜೈಲು ಕೂರಿಸಿದಿರಲ್ಲ ಹೇಳಿ ನೀವು ಕತೆಯ. ಅದೆಲ್ಲ ನನಗೆ ಗೊತ್ತಿಲ್ಲ. ಹೆಂಗನ ಮಾಡಿ ನಮ್ಮನ್ನ ಬುಟ್ ಕಳ್ಸಿ ನಮ್ಮಮ್ಮ ಹೋಯ್ತೀವಿ. ಎಲ್ಲ ಕಿತ್ತೋದರ ಮಾಡಿರೋದೆ ಅಲ್ಕ ಕೆಲಸ ಕಳ್ತನ ಮಾಡಿ ಏನು ಮಾಡೇ ಇಲ್ಲ ಅಂತ ರಾಜಾರೋಷವಾಗಿ ಹೇಳ್ತಾ ಇದ್ದೀರಾ. ಮಾನ ಮರ್ಯಾದೆ ಏನೋ ನಿಮ್ಗೆ ಏನಾದ್ರು ಸ್ವಲ್ಪನಾದ್ರೂ ಇದ್ದಿದ್ರೆ ಇಷ್ಟೊಂದೆಲ್ಲ ಮಾತಾಡ್ತಾ ಇರ್ಲಿಲ್ಲ ನೀವು. ಬಡ್ಡಿಗ್ಲಾ ನಿಮ್ಗೆ ಐತೆ, ನಿಮ್ಗೆ ಚೆನ್ನಾಗಿ ಹಾಕೊಂಡು ರುಬ್ಬಿದ್ರೆ ನಿಮ್ಗೆ ಬುದ್ಧಿ ಬರೋದು. ಅಲ್ಲಿ ತನಕ ನಿಮ್ಗೆ ಬುದ್ಧಿನೂ ಬರಲ್ಲ ಏನು ಬರಲ್ಲ. ನೋಡಿ 50,000 ರೂಪಾಯಿ ಓನರ್ ಹೇಳ್ತಾವನೆ. 50,000 ರೂಪಾಯಿ ಕೊಡ್ತೀರಾ ಇಲ್ಲ ಜೈಲಾಗಿರ್ತೀರಾ. ನಿಮ್ಮವ್ರು ಯಾರಾದ್ರೂ ಇದ್ರೆ ಫೋನ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಕುಕ್ಕರ್ ಬಡಿದ್ರೆ ಸುಮ್ಮನೆ. ಅಯ್ಯೋ ಫೋನ್ ಮಾಡಿದ್ರು ಅವ್ರ ತಗೋ 50,000 ರೂಪಾಯಿ ಇಲ್ಲ ಬಿಡಿ, ನಾನು ಒಳಿಯವನೇ ನಮ್ಮ ಬೀಕ್ತಿ ಅವಳೆ, ಅವಳ ತಗೋ 5,000 ರೂಪಾಯಿನೇ ಇಲ್ಲ, ಇನ್ನು 50,000 ರೂಪಾಯಿ ಕೊಟ್ಬಿಟ್ಟು ಬಿಡಿಸ್ಕೊಂಡೋಯ್ತಾಳೆ. ನೋಡಿ ಈಗ ಶಾನೆ ಎಲ್ಲ ಬೇಡ, ನಮಗೂ ನಿಮಗೂ ಎಲ್ಲ ಬೇಡವೇ ಬೇಡ ಕತೆ. ಒಂದು ಡೀಲ್ ಮಾಡ್ಕೊಳ್ಳೋಣ. ಏನು ಅಂದರೆ ನಾನು ನಿಮಗೆ 2 ಸೀರೆನ ಕೊಟ್ಬಿಡ್ತೀನಿ. ಒಳ್ಳೆ ಭರ್ಜರಿಯಾಗಿರೋ ರೇಷ್ಮೆ ಸೀರೆಗಳು ಸಣ್ಣದಕ್ಕವೆ 4,000 5,000 ರೂಪಾಯಿ ಸೀರೆಗಳನ್ನ ನಿಮ್ಗೆ ಹಂಗೆ ಫ್ರೀಯಾಗಿ ಕೊಟ್ಬಿಡ್ತೀನಿ. ನಾನು ನನ್ನ ಮಗಳನ್ನ ಇಲ್ಲಿಂದ ಬಿಟ್ಬಿಡಿ, ಸರಿನಾ? ಅಯ್ಯಮ್ಮ ಯಮ್ಮ ಮೇಡಮ್ ನಾವೇನ್ ಮಾಡಿದ್ವಿ? ಏನ ನನಗೇನೆ ಸೀರೆ ಲಂಚ ಕೊಡಿಸ್ತೀಯಾ? ಅಯ್ಯಯ್ಯೋ ಅಮ್ಮ ಬುಡಮ್ಮ, ತಾಯಿ ನಮ್ಮವ್ವ ಬುಡು, ಸೀರೆ ಕೊಡಕ್ಕಿಲ್ಲ ಬುಡು. ಅಯ್ಯೋ ಅಮ್ಮ, ಅಯ್ಯೋ ಬುಡಿ ಮೇಡಮರೇ ನಾನು ಏನ್ ಮಾಡ್ದೆ ಬುಡಿ. ಅಯ್ಯಯ್ಯೋ ಸೀರೆ ಕೊಡ್ತೀನಿ ಅಂದಿತ್ತು ತಪ್ಪಾಯ್ತಾ? ಏನೋ ಎಲ್ಲರೂ ಹೇಳ್ತಾರಲ್ಲ ಡೀಲ್ ಮಾಡ್ಕೋಬೋದು ಅಂತ, ಏನೋ ಡೀಲ್ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದ್ರೆ ನೀವು ನನ್ನ ಹಿಡ್ಕೊಂಡು ನಡೀತಿದ್ದೀರಲ್ಲ. ಅಮ್ಮ ನಾನು ಸತ್ತೈತೀನಿ ಬುಡಿ ಮೇಡಮರೇ ಬುಡಿ. ಅಯ್ಯೋ ಕೊತ್ತೆಲ್ಲ ನೋವು ಬತ್ತೈತೆ ಬುಡಿ. ಮಗಳೇ ಲಂಚ ಬೇಕಾ? ಮಾಡಿರೋದೆ ಅಲ್ಕ ಕೆಲಸ, ಅದ್ರಾಗ ಲಂಚ ಬೇರೆ. ಹಬ್ಬಬ್ಬಬ್ಬಬ್ಬಬ್ಬ. ಹಾ ಕೊಡಿ ಏನ್ ಕೊಡ್ತೀರಳಿ ಲಂಚನ? ಏನ್ ಕೊಡ್ತೀರಾ? ನನಗೆ ಲಂಚ ಕೊಟ್ಟು ನನ್ನೇ ಅಮರ್ಸಿ ನಂದೇನೆ ನನ್ನ ಏನು ಅನ್ಕೊಂಡಿದ್ಯಾ? ಫುಲ್ಲೆ ಖಡಕ್ ಪೊಲೀಸ್ ಆಫೀಸರ್ ನನಗೇನೆ ಲಂಚ ಕೊಡಕ್ ಬತ್ತೀಯಾ? ಲಂಚ ಕೊಟ್ಟಿದ ತಕ್ಷಣ ಎಲ್ಲ ಪೊಲೀಸರು ಬಿಟ್ಬಿಡ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಅಯ್ಯಯ್ಯೋ ಬಿಟ್ಬಿಡಿ ನನ್ನ, ಬಿಟ್ಬಿಡಿ. ಏನೇನೋ ಮಾಡಿರೋನೆಲ್ಲ ಈಚೆ ಕಡೆ ಬಿಟ್ಬಿಟ್ಟು ನಾನು ಮಾಡಿರೋ 4 ಸೀರೆ ಕದ್ದಿರೋದು ಪೊಲೀಸ್ ಸ್ಟೇಷನ್ಗೆ ಹಾಕವ್ರೆ. ಇದು ನ್ಯಾಯನೇ ಧರ್ಮನೇ? ಮಗಳೇ TV9 ಫೋನ್ ಹಾಕ್ ಮಗಳೇ, BTVಗೆ ಫೋನ್ ಹಾಕ್ ಮಗಳೇ. ನಮ್ಮ ಕಷ್ಟವ ಕೇಳೋರು ಅವ್ರನ್ನ ಇರ್ತಾರ, ಅವ್ರನ್ನ ಕೇಳ್ತಾರೆ ನಮ್ಮ ಕಷ್ಟವ. ಇವ್ರು ಯಾರು ನಮ್ಮ ಕಷ್ಟವ ಕೇಳಕ್ಕಿಲ್ಲ ಮಗಳೇ. ಫೋನ್ ಹಾಕು ಮಗಳೇ, ಫೋನ್ ಹಾಕು. ಎಲ್ಲನೂ ಕರ್ಸೋರ್ನ ಮಾತಾಡ್ತೀನಿ. ಮೇಡಮ್ ನಮ್ಮ ಅಮ್ಮಂಗೆ ಇನ್ನೊಂದು ಏಟ್ ಹೊಡೆದ್ರು ನಾನು ಸುಮ್ಮನಿರಕ್ಕಿಲ್ಲ, ಫೋನ್ ಹಾಕ್ಬಿಡ್ತೀನಿ ಎಲ್ರಿಗೂ. ಯವ್ವ ಬುಡ ತಾಯಿ, ಯವ್ವ ಬುಡಿ, ನನಗೆ ಅಲ್ಲುದ್ರಾಗ ಕೊಡ್ತಾಳಲ್ಲಮ್ಮ. ಮಾಡು, ಅದು ಯಾರು ಫೋನ್ ಮಾಡ್ತೀಯ ಮಾಡು. ಬೇಕಾ ಫೋನ್ ಕೊಡ್ಲಾ? ಮಾಡ್ತೀಯಾ? ಯಾರು ಫೋನ್ ಮಾಡ್ತೀಯಾ? ಮಾಡಿರೋದೇ ಅಲ್ಕ ಕೆಲಸ. ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಓನರ್ ಕಾಲಕ್ಕೆ ಬೀಳ್ತೀರಾ. ಓನರ್ ಕಾಲಕ್ಕೆ ಬೀಳ್ ತಪ್ಪಾಯ್ತು ಅಂತ ಕೇಳಿ ಈಚೆ ಕಡೆಗೆ ಬರ್ತೀರಾ ಅಂತ ಅನ್ಕೊಂಡ್ರೆ ಏನ್ ಕೆಲಸ ಅಂತ ಮಾಡ್ತಿದ್ದೀರಾ ನೀವು? ನನಗೆ ಲಂಚ ಕೊಡ್ತೀನಿ, ಜೈಲಿಂದ ಬಿಡು, TV9 ಫೋನ್ ಹಾಕ್ತೀನಿ, ನ್ಯೂಸ್ ಅವ್ರು ಫೋನ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಎದುರಿಸ್ತಾ ಇದೆಯಾ ನೀನು? ಏನ್ ಮಾಡಿದ್ಯಾ? ನೀನ್ ಮಾಡಿರೋದೇ ದೊಡ್ಡ ಪೋಟ್ವೆಂಟಿ ಕೆಲಸ ಅಂತದ್ರಾಗೆ ಅವ್ರನ್ನ ಕರೆಸ್ಬಿಟ್ಟಿಲ್ಲ ಏನ್ ಮಾಡ್ತೀಯಾ? ನೀನ್ ಮರ್ಯಾದೆ ಕಳ್ಕಂತೀಯಾ? ಕರಿ, ಅದು ಯಾರನ್ನ ಕರಿತೀಯ ಕರಿ. ಅಮ್ಮ ಅಯ್ಯೋ ಮೇಡಮರೇ ಬಿಟ್ಬಿಡಿ, ನೀವು ನಾನು ಹೊಡಿಬಾರ್ದು ಅಂದ್ರೆ ನಾನು ಏನು ಮಾಡಬೇಕು ಅಂತ ಹೇಳಿ ಮೇಡಮರೇ. ಹಂಗೆ ಮಾತನ್ನೇ ಮಾಡ್ತೀನಿ ಮೇಡಮರೇ. ಅಯ್ಯೋ ಮೇಡಮರೇ ಹೊಡಿಬೇಡಿ ಮೇಡಮರೇ. ಏನು ಮಾಡ್ತೀರೋ ಮಾಡಿ ಮೇಡಮರೇ, ನೀವು ಕೈ ಮುಗಿತೀನಿ ಮೇಡಮರೇ. ನೀವು ಅದು ಏನು ಬೇಕು ಮಾಡ್ಕೊಳ್ಳಿ, ಆದರೆ ನನ್ನನ್ನು ಮಾತ್ರ ಹೊಡಿಬೇಡಿ. ನೀವು ಹೊಡಿಬಾರ್ದು, ಅದಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಹಂಗೆ ಬರ್ರಿ ದಾರಿಗೆ ಮನ್ಯಾಳಿಲ್ಲ. ಇನ್ನೊಂದು ಸಲ ಏನಾರ ಲಂಚ ಕೊಡ್ತೀನಿ, ಅವರು ಫೋನ್ ಮಾಡ್ತೀನಿ, ಇವರು ಫೋನ್ ಮಾಡ್ತೀನಿ ಅಂತ ನನಗೇನಾರ ಎದುರಿಸಿ ಬ್ಲಾಕ್ ಮೇಲ್ ಮಾಡಕ್ಕೆ ಬಂದ್ರು ಅಲ್ಲೇ ತುಳಿದು ಬಿಡ್ತೀನಿ. ನೋಡು, ನ್ಯಾಯ ಅಂದ್ರೆ ನ್ಯಾಯ, ಎಲ್ರಿಗೂ ನ್ಯಾಯನೇ. ನೋಡು, ಸಾಕ್ಷಿ ಕೊಟ್ಟು ಅದು ಇದು ಅಂತ ಕಂಪ್ಲೇಂಟ್ ಕೊಟ್ರೆ ಎಲ್ರಿಗೂ ಹಾಕೊಂಡು ರುಬ್ಬದೇನೆ. ಏನೋ ಅಂದಲ್ಲ, ಎಂತೆಂತರ ದೊಡ್ಡ ತಪ್ಪುಗಳು ಮಾಡ್ಬಿಟ್ಟು ಈಚೆ ಕಡೆ ಅವ್ರೆ ಅಂತ ಹೇಳ್ಬಿಟ್ಟು. ಹೌದು, ನೀನು ನೋಡಿದ್ಯಾ? ಸರಿ, ನೋಡಿದ್ರು ಕಂಪ್ಲೇಂಟ್ ಕೊಡಕ್ ಬತ್ತೀಯಾ? ಕೊಡು ಕಂಪ್ಲೇಂಟ್ನ, ಎಲ್ಲರ ಮೇಲೂ ಆಕ್ಷನ್ ತಗೋತೀವಿ. ಅಯ್ಯೋ ನಾವೇ ಕಂಪ್ಲೇಂಟ್ ಕೊಡ್ಬೇಕು, ನಾವೇ ಕಂಪ್ಲೇಂಟ್ ಕೊಡ್ಬೇಕು ಅಂತ ಮೂಲೆ ಕೂತ್ಕೋತೀರಾ? ಈಗ ನಮ್ಮ ಮೇಲೆ ಹೇಳ್ತೀರಾ ನೀವು? ನೋಡು, ಸುಮ್ಮನೆ ಮರ್ಯಾದೆಗೆ ಮುಚ್ಕೊಂಡು ಕುತ್ಕೊಂಡ್ರೆ ಸರಿ. ಇಲ್ಲ ಅಂದ್ರೆ ಅವನ ಅಜ್ಜಿನ ಬಡಿಯ ನಿಮ್ಮನ್ನಂತೂ ಏನು ಮಾಡ್ತೀನಿ ನನಗಂತೂ ಗೊತ್ತಿಲ್ಲ. ಇರ್ತೀರಾ ಇರು ಮುಚ್ಕೊಂಡು, ಇಲ್ಲ ಬಳ್ಳಾರಿ ಜೈಲಿಗೆ ಹಾಕ್ಸ್ಬಿಡ್ತೀನಿ. ಅಯ್ಯೋ ಬೇಡ ಬರೀ, ಅಲ್ಲಿ ಯಾರೇ ಬಿಸಿಲಂತೆ, ಇಲ್ಲಿರೋ ಬಿಸಿಲು ತಡ್ಕೊಳಕ್ಕಾಯ್ತಿಲ್ಲ. ಇನ್ನಲ್ಲ ನಮ್ಮಮ್ಮ ಅಂಟೈತೀವಿ ಅಷ್ಟೇನೆ. ಇನ್ನೊಂದ್ಸಲ ಏನು ನಿಮ್ಮ ವಿರುದ್ಧ ಮಾತಾಡೋಕ್ಕಿಲ್ಲ ಮೇಡಮರೇ. ನೀವು ಎಷ್ಟು ದಿನ ಇರು ಅಂದರೆ ಇಲ್ಲೇ ಇದ್ಬಿಡ್ತೀವಿ ಮೇಡಮರೇ. ನಂಬರ್ಗೊಂದು ಫೋನ್ ಮಾಡ್ಕೊಡ್ತೀನಿ ಮೇಡಮರೇ. ಫೋನ್ ಕೊಟ್ಬಿಡಿ, ನನ್ನ ಗಂಡಂಗೂ ನಮ್ಮ ಅತ್ತೆಗೂ ಒಂದು ಫೋನ್ ಹಾಕ್ತೀನಿ. ಇಷ್ಟೊತ್ತು ಕೊಡೋಣ ಅಂತ ಅನ್ಕೊಂಡಿದ್ದೆ, ಆದರೆ ಇವಾಗ ಕೊಡಬಾರ್ದು ಅಂತ ಅನ್ಕೊಂಡಿದ್ದೀನಿ. ಕೊಡಲ್ಲ.
ಇಲ್ಲೇ ಬಿದ್ದಿರಿ. ಏನೋ ಪಾಪ ಕೊಡೋಣ ಸಹಾಯ ಮಾಡೋಣ ಅಂತ ಅನ್ಕೊಂಡ್ರೆ ನನಗೆ ನೀನೇ ಬ್ಲಾಕ್ ಮೇಲ್ ಮಾಡ್ತೀಯಾ? ಆ ನ್ಯೂಸ್ ಅವ್ರನ್ನ ಕರೆಸ್ತಾಳಂತೆ, ಕರ್ಸು. ಇಲ್ಲಿಂದನೇ ಅಲ್ಲಿ ಚಾನಲ್ಗನ ಕೇಳ್ಸಂಗೆ ಕಿರ್ಸು, ಬರ್ತಾರೆ. ಕರ್ನಾಟಕ ಪೊಲೀಸ್ ಸರಿನಾ? ಎಲ್ಲ ಪೊಲೀಸರು ಒಂದೇ ಥರ ಇರಲ್ಲ. ನಾನು ಸ್ಪೆಷಲ್ ಪೊಲೀಸ್, ಸ್ಪೆಷಲ್ ಪೊಲೀಸ್. ಕುಕ್ಕರ್ಬಡಿ ಬಿದ್ದಿರು. ಇವತ್ತು ಎಲ್ಲ ನಾವು ಜೈಲಾಗ ಬಿದ್ದು ಒದ್ದಾಡ್ತಿಲ್ಲ, ಆವಾಗ ಗೊತ್ತಾಗ್ತೈತೆ ಕಳ್ತನ ಯಾಕೆ ಮಾಡಿದೆ, ಬೇಕಿತ್ತ ಇದೆಲ್ಲನೂ ಅಂತ ಹೇಳ್ಬಿಟ್ಟು ಆವಾಗಲೇ ನಿನಗೆ ಗೊತ್ತಾಗೋದು. ಅಲ್ಲಿ ತನಕ ನಿನಗೇನು ಗೊತ್ತಾಗಲ್ಲ. ಕುತ್ಕ ಆರಾಮ ಕುತ್ಕೊಳ್ರಿ. ಎಷ್ಟು ದೊಡ್ಡ ಕತ್ತೆ ಆಗಿದೆಯಾ? ಮಗಳಿಗೆ ಒಳ್ಳೆ ಬುದ್ಧಿ ಕಲ್ಸೋದ್ ಬಿಟ್ಟು ಕಳ್ತನ ಮಾಡಿ ಜೀವನ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಕಲ್ಸಿದ್ಯಾ? ನಿನ್ನ ಮಗಳನ್ನ ಮರ್ಯಾದಿನ ಚೆನ್ನಾಗಿ ಓದಿಸಿದ್ರೆ ನಂತರ ಪೊಲೀಸ್ ಆಫೀಸರ್ ಆಗ್ತಿದ್ಲು, ಡಾಕ್ಟ್ರು, ಇಂಜಿನಿಯರ್ ಆಗ್ತಾ ಇದ್ಲು, ಏನೋ ಒಂದು ಆಗ್ತಾ ಇದ್ಲು. ಈ ಕಳ್ಳಿನ ಮಾಡಾಕ್ಬಿಟ್ಟೆ ಅಲ್ವಾ ನಿನ್ನ ಮಗಳು ನೀನೇನೆ? ಮಕ್ಕಳು ತಪ್ಪು ಮಾಡಿದ್ರೆ ಬುದ್ಧಿ ಹೇಳ್ಬಿಟ್ಟು ಸಮಾಧಾನ ಮಾಡೋರನ್ನ ನೋಡಿದ್ದೀನಿ. ಆದ್ರೂ ಬಿಟ್ಟು ನೀನೇ ಅವಳ ಜೊತೆ ಸೇರ್ಕೊಂಡು ಕಳ್ತನ ಮಾಡೋಳನ್ನ ನನ್ನಂತನೂ ಹಬ್ಬಬ್ಬ ಎಲ್ಲೂ ನೋಡಿಲ್ಲ, ಈಗಲೇ ನೋಡ್ತಿರೋದು. ತೆಪ್ಪಾಯ್ತು ಮೇಡಮ್ ಅವರೇ, ತೆಪ್ಪಾಯ್ತು. ನಾವಿಲ್ಲೇ ಇರ್ತೀವಿ ಜೈಲಾಗೆ, ನಿಮ್ಗೇನು ಕೊಡೋದಿಲ್ಲ, ಏನಿಲ್ಲ. ಮೇಡಮ್ ಅವರೇ ಒಂದೇ ಒಂದು ಕಿತ ನಮ್ಮ ಹಳಿಯಂಗೂ ನಮ್ಮ ಬೀಗ್ತಿಗೂ ಫೋನ್ ಹಾಕಿ ನಂಬರು ಅದ್ರಾಗೆ ಐತೆ, ನಮ್ಮ ಫೋನಾಗೆ ಐತೆ, ಕಿತ್ಕೊಂಡ್ರಲ್ಲ ಆ ಫೋನಾಗೆ ಐತೆ. ಒಂದೇ ಒಂದು ಕಿತ ಫೋನ್ ಹಾಕಿ ಹಿಂಗೆ ಜೈಲಾಗಿದ್ದೀವಿ ಅಂತ ಒಂದೇ ಒಂದು ಮಾತು ಹೇಳಿ ಹೆಂಗಾನ ಮಾಡಿ ದುಡ್ಡು ಅಡ್ಜಸ್ಟ್ ಮಾಡ್ಬಿಟ್ಟು ಅವರೇನೇನಿಯ ನಮ್ಮನ್ನು ಬಿಡಿಸ್ಕೊಂಡು ಹೋಯ್ತಾರೆ ಮೇಡಮ್ ಅವರೇ. ನಿಮ್ಮ ಕೈ ಮುಗಿತೀನಿ ಮೇಡಮ್ ಅವರೇ. 50,000 ಕೊಟ್ಟರೆ ಅವನಲ್ಲ ನಿಮ್ಮ ಅಂಗಡಿ ಓನರು, ಅವನೇನೇ ಡೀಲ್ಗೆ ಎಲ್ಲನೂ ಒಪ್ಕೊಂಡವನೇ. ಕೇಸ್ ವಾಪಸ್ ತಗತಾನಂತೆ. ಫಸ್ಟ್ ಫೋನ್ ಮಾಡಿ ಕೇಳ್ತೀನಿ ರೀ, ಆಮೇಲೆ ಮಾಡ್ತೀನಿ. ನಿಮಗೆಲ್ಲ ಫೋನ್ ಕೊಡಲ್ಲ, ನಾನೇ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ. ಮಗಳೇ ಜೋರಾಗಿ ಬಿತ್ತೀನಿ ಏಟು. ಏನಿಲ್ಲ ಕಣವ, ಸುಮ್ಮನೆ ಸೀಮೆ ಕಚ್ಚಿದಂಗೆ ಆಯ್ತು ಅಷ್ಟೇನೆ. ಮತ್ತೆ ಅಷ್ಟು ಜೋರಾಗಿ ಬಿಡ್ಕೊತಾ ಇದ್ದಲ್ಲೇ, ಜೋರಾಗಿ ಬಿಡ್ಕೊಳ್ಳಿಲ್ಲ ಅಂದರೆ ಎಲ್ಲ ಇವಳಿಗೆ ಏಟೇ ತಾಕಿಲ್ಲ ಅಂತ ಹೇಳ್ಬಿಟ್ಟು ಇನ್ನೂ 4 ಎಕ್ಸ್ಟ್ರಾ ತಗೊಂಡ್ರು ರುಬ್ಬುತ್ತಾಳೆ ಅಂತ ಹೇಳ್ಬಿಟ್ಟು ಅಯ್ಯಯ್ಯೋ ಅಂತ ಸುಮ್ಮನೆ ಬಿಡ್ಕೊಂಡೆ ಕಣಮ್ಮ. ಅಂತ ಏಟೇನಾಗಲಿಲ್ಲ ನನಗೆ. ಅಯ್ಯೋ ಬಿಡು, ನಿನ್ಗೆ ಏಟಾಯ್ತಾ? ಹೂನೆ ಹೊಲಿಗೆ ಹೊಡೆದ್ಲಲ್ಲ, ಹೊಸಿ ಹೊಲ್ಲು ಇತ್ತಾಯ್ತು ಅಷ್ಟೇನೆ. ಅಯ್ಯಪ್ಪ ಏನೇ ಪೊಲೀಸ್ ಸ್ಟೇಷನ್ನಾಗ ಹೊಂದ್ಕೊಂಡಂಗಿಲ್ವಲ್ಲ. ಮೊದಲು ಸಂದಕ್ಕಿತ್ತು, ಇವಾಗಿಲ್ಲ ಬಿಡು. ಕೂತ್ಕ, ಇನ್ನೇನು ಮಾಡೋಕ್ಕಾಗಿಲ್ಲ. ಯಾರನ್ನ ಬಂದು ನಮ್ಮನ್ನು ಬಿಡಿಸ್ಕೊಂಡು ಹೋಗೋ ತನಕ ಕುಂತ್ಕೋಬೇಕು. ಬಾಮ, ನನ್ನ ಗಂಡಂಗೆ ಒಂದು ಫೋನ್ ಹಾಕಿದ್ರೆ ಬಂದು ಬಿಡಿಸ್ಕೊಂಡು ಹೋಯ್ತಾನೆ. ಯಾಕೆ ತಲೆ ಕೆಡಿಸ್ಕೊತೀಯಾ? ಅತ್ತೆ ಇಲ್ವಾ? ಎಲ್ಲರೂ ಅವ್ರಿ ಬಿಡಿಸ್ಕೊಂಡು ಹೋಯ್ತಾರೆ, ಸುಮ್ಕಿರು. ನೀನು ಯಾಕೆ ಚಿಂತೆ ಮಾಡ್ತೀಯಾ? ಅಲ್ಲ ಬಾಣ್ಲಿ ನನ್ನ ಮಗ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟವನಲ್ಲ, ಏಳು ನಿನ್ನ ಕತೆಯ. ಆ ಬಾಣ್ಲಿಗೆ ಏನು ಮಾಡೋಕ್ಕೆ ಕೆಲಸ ಇರಲಿಲ್ವಾ? ನಮ್ಮ ಮೇಲೆ ನೀನು ಯಾಕೆ ಕಂಪ್ಲೇಂಟ್ ಕೊಡ್ಬೇಕಿತ್ತ? ಬಾಣ್ಲಿ ನನ್ನ ಮಗ, ಲೋಪರ್ ನನ್ನ ಮಗ, ಏನಾರ ತಗೊಂಡ ನನ್ನ ಮಗಂಗೆ ಸರಿಯಾಗಿ ಹಾಕ್ಬೇಕು ನೋಡು. ಲೋಪರ್ ಬಡ್ಡಿ ನನ್ನ ಮಗಂಗೆ ನಮ್ಮ ಮೇಲೆ ನೀನು ಕಂಪ್ಲೇಂಟ್ ಕೊಟ್ಬಿಟ್ಟು ಸೀರೆ ಕೊದ್ದಿದ್ದೀವಿ ಅಂತ ಕಂಪ್ಲೇಂಟ್ ಕೊಟ್ಟವನಲ್ಲ. ಕೂತ್ಕ ಮಗಳೇ. ಅಯ್ಯೋ ಆಳು ಬಿದ್ದೋಗ್ಲಿ, ನೀನು ಏನು ಮಾಡೋಕ್ಕಾಯ್ತದೆ? ಕುಂತ್ಕ, ಅವನೇ ಹಾಳಾಗೋಯ್ತಾನೆ. ನಾವು ಹೆಂಗಿದ್ರೆ ಈಚೆ ಕಡೆಗೆ ಹೋಯ್ತೀವಿ, ಕುಂತ್ಕ. ಬುಟ್ಟು ಕಳಿಸ್ತಾರೆ ತಾನೇ, ಒಂದು 2-3 ದಿನ ಬುಟ್ಟು ಕಳಿಸ್ಬಿಡ್ತಾರೆ ಅಂತ ಅನ್ನಿಸ್ತದೆ. ಹೆಂಗೋ ಬಿಡಮ್ಮ, ಮುದ್ದೆ ಅನ್ನ ಸಾರು ಎಲ್ಲನೂ ಕೊಡ್ತಾರೆ, ಚೆನ್ನಾಗಿ ತಿನ್ಕೊಳ್ಳೋಣ, ಇಲ್ಲೇ ಇರೋಣ. ಆಮೇಕಿಂದ ಬುಟ್ಟು ಕಳಿಸ್ದಾಗ ಹೋಗೋಣ. ನಮ್ಮ ಅತ್ತೆಗೋ ಇಲ್ಲ ನನ್ನ ಗಂಡಂಗೋ ಬಿಸಿ ಗೊತ್ತದೆ, ಬರ್ತಾರೆ, ಕರ್ಕೊಂಡು ಹೋಯ್ತಾರೆ. ನೋಡಿ ನಿಮ್ಮ ಗಂಡ ಫೋನ್ ಎತ್ತುತ್ತಿಲ್ಲ. ನಮ್ಮ ಬೀಗ್ ತಮ್ಮರಿಗೆ ಫೋನ್ ಹಾಕಿ, ನಿಮ್ಮ ಬೀಗಿತ್ತಿ ಕರೆನ್ಸಿ ಹಾಕ್ಸ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಫೋನು ಹೋಗ್ತಾ ಇಲ್ಲ. ಅವರು ಈಗ ಲಭ್ಯ ಇಲ್ಲ ಅಂತ ಬರ್ತೈತೆ, ಕರೆನ್ಸಿ ಹಾಕ್ಸ್ಕೊಂಡಿಲ್ಲ ಅಂತ. ಅವ್ರ ಕರೆನ್ಸಿನೇ ಹಾಕಿಸ್ಕೊಂಡಿಲ್ಲ. ಇನ್ನು ನಿಮ್ಮನ್ಗೆ 50,000 ಕೊಟ್ಬಿಟ್ಟು ಕರ್ಕೊಂಡು ಹೋಗ್ತಾರಾ? ಸಾಧ್ಯನೇ ಇಲ್ಲ. ಆರಾಮಾಗಿರಿ. ಏನೇ ಮಾಡೋದು? ಫೋನು ಎತ್ತಿಲ್ಲ, ಏನೂ ಇಲ್ಲ. ಇವಮ್ಮ ಕರೆನ್ಸಿ ಹಾಕ್ಸ್ಕೊಳಕ್ಕೆ ಏನಾಗಿತ್ತು? 5,000 ಬರ್ತದೆ, 5,000 ಬರ್ತದೆ ಅಂತಿಲ್ಲಲ್ಲ. ಅಯ್ಯೋ ದೇವ್ರೆ, 500 ರೂಪಾಯಿ ಗೊತ್ತಿಲ್ಲ ಅಂದರೆ ನಾನು ನೀನಾಗಿದ್ದಿದ್ರೆ ತಳ್ಕೊಂಬಳ್ಕ ಮಾಡೋಣ, ಅವ್ರನ್ನ ಬಿಡಿಸ್ಕೊಂಡು ಹೋಗ್ತಾ ಇದ್ದೆ. ಆದರೆ ಅವರು ಇಲ್ಲ ಕಣಮ್ಮ, ಇಲ್ಲ, ನಮ್ಮನ್ನಂತೂ ಬಿಡಿಸ್ಕೊಂಡು ಹೋಗಲ್ಲ. ನಾವೇ ಪ್ಲಾನ್ ಮಾಡಿ ಇಲ್ಲಿಂದ ಹೋಗ್ಬೇಕು.